ಮುಖ ಉರಿತಾ ಇದೆ. ನನ್ನ ನೋಡಿ ಮನ್ಸೂರಿತ್ ಅನ್ಸತ್ತೆ. ಅದು ನಿಜಾನೇ. ಕೆಲವ್ರು ಅಕ್ಕಪಕ್ಕ ಓಡಾಡಿದ್ರೆ ಸಾಕು ಅವ್ರು ಮಾಡೋ ಕಿರಿಕಿರಿ ನಮ್ ಮೇಲೆ ಎಫೆಕ್ಟ್ ಆಗುತ್ತೆ. ನನ್ ಮುಖಕ್ಕೆ ನಾನೇ ಟ್ರೀಟ್ಮೆಂಟ್ ತಗೋಬೇಕು. ಹೋಗಿ ಫೇಸ್ ವಾಶ್ ಮಾಡ್ತೀನಿ. ಹೋಗಿ ಹೋಗಿ, ಸಾಧ್ಯ ಆದ್ರೆ ಮುಖದ ಜೊತೆ ಸ್ವಲ್ಪ ಮನ್ಸನ್ನು ವಾಶ್ ಮಾಡಿ. ಫೇಸ್ ವಾಶ್ ಮಾಡಿದ್ರೆ ಬರೀ ಮುಖದ ಕಲೆ ಹೋಗುತ್ತೆ, ಆದ್ರೆ ಮೈಂಡ್ ವಾಶ್ ಮಾಡಿದ್ರೆ ಸರಿ ಯಾವ್ದು ತಪ್ಪು ಯಾವ್ದು ಅಂತ ನಿಮ್ ಮನ್ಸಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹಲೋ, ನಾನ್ ಡೈಲಿ ಮೈಂಡ್ ವಾಶ್ ಮಾಡ್ತಾನೆ ಇದೀನಿ. ಆದ್ರೆ ಮನ್ಸಲ್ಲಿರೋ ಒಂದ್ ಕಸ ನಾನು ಎಷ್ಟೇ ವಾಶ್ ಮಾಡಿದ್ರು ಮನ್ಸಿಂದ ಹೊರಗೆ ಹೋಗ್ತಾನೆ ಇಲ್ಲ. ದಟ್ ಇಸ್ ಮೈ ಬಿಗ್ಗೆಸ್ಟ್ ಪ್ರಾಬ್ಲಮ್. ಕಸನ್ ಹೊರಗೆ ಹಾಕೋದು ತುಂಬಾ ಕಷ್ಟ. ಓಹ್, ಮನಸ್ಸೊಳಗಡೆ ಕಸನ? ಯಾವ್ದದು? ನನ್ ಮನ್ಸಲ್ಲಿರೋ ಕಸ ನೀನೆ. ಹೌದಾ, ಥ್ಯಾಂಕ್ಸ್. ಕಸಾನೋ ರಸಾನೋ, ಒಟ್ನಲ್ಲಿ ನಾನು ನಿಮ್ ಮನ್ಸು ಒಳಗಡೆ ಇದೀನಿ ಅಂತ ನೀವೇ ಒಪ್ಕೊಂಡಲ್ಲ, ಅಷ್ಟೇ ಸಾಕು ನಮ್ಗೆ. ಮನ್ಸು ಒಳಗಡೆ ಎಂಟ್ರಿ ಸಿಕ್ಕಾಯ್ತು. ಇನ್ನು ಆ ಕಸನ ಕ್ಲೀನ್ ಮಾಡ್ತಿರೋ ಸೇವ್ ಮಾಡ್ತಿರೋ ನಿಮಗ್ ಬಿಟ್ಟಿತ್ತು. ಓವರ್ ಆಗಿ ಇಮ್ಯಾಜಿನ್ ಮಾಡ್ಬೇಡ. ನೀನ್ ನನ್ ಮನ್ಸಲ್ಲಿರೋ ಕಸ ಜಸ್ಟ್ ವೇಸ್ಟ್ ಅಷ್ಟೇ. ಆದ್ರೆ ನೆನ್ಪಿಟ್ಕೊಳ್ಳಿ ವಿವೇಕ್ ಸರ್, ಇವತ್ತು ನಿಮ್ ಮನ್ಸಿಗೆ ಯಾವ್ದ್ ಕಸ ಅನ್ಸ್ತಿದ್ಯೋ ಅದು ಮುಂದೆ ರಸ ಆಗುತ್ತೆ. ಅದು ಇರಿ ಸರ್, ಇವತ್ತು ಮರದಲ್ಲಿ ಹರಿಯೋ ಹುಳನ ನೋಡಿ ಅಸಹ್ಯ ಪಟ್ಟು ಮುಖ ಸಿಂಡಿಸ್ತೀರ. ಆದ್ರೆ ಅದೇ ಹುಳ ನಾಳೆ ಸುಂದರವಾದ ಚಿಟ್ಟೆ ಆದಾಗ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಕಣ್ಣು ಅಳಿಸಿ ನೋಡ್ತೀರಾ. ಇವತ್ತು ಖಾಲಿ ಗಂಟಿರೋ ಕೆಸರು ಮಣ್ಣು ಅಂತ ಅಸಹ್ಯ ಪಡ್ತೀರಾ. ಆದ್ರೆ ಅದೇ ಮಣ್ಣು ಕಲಾವಿದನ್ ಕೈಯಲ್ಲಿ ಸುಂದರವಾದ ಮಡಿಕೆ ಆಗಿ ಬಾಯಕ್ಕೆ ತಳಿಸಿದಾಗ ಅದೇ ಮಡಿಕೆಗೆ ಮುತ್ತಿಡ್ತೀರಾ. ಇವತ್ತು ಸಮುದ್ರ ದಡದಲ್ಲಿ ಬಿದ್ದಿರೋ ಹೊರಟಾದ ಕಪ್ಪೆ ಚಿಪ್ಪು ಅಂತ ನಿರ್ಲಕ್ಷ್ಯ ಮಾಡಿ ಬಿಸಾಡ್ತೀರಾ. ಆದ್ರೆ ನಾಳೆ ಅದೇ ಕಪ್ಪೆ ಚಿಪ್ಪಿಂದ ಮುತ್ತು ಹೊರಗಡೆ ಬಂದಾಗ ಅದನ್ನ ಕೊಂಡ್ಕೊಂಡು ಪ್ರೆಸ್ಟೀಜ್ ಅಂತೀರಾ. ಇವತ್ತು ಆಕಾಶ ಕಂಡ್ಕೊಂಡಿರೋ ಕಪ್ಪಾದ ಕಾರ್ ಮೋಡ ಅಂತ ಮುಖ ತಿರುಗಿಸ್ತೀರಾ. ಆದ್ರೆ ಅದೇ ಕಾರ್ ಮೋಡ ತಂಪಾದ ಮಳೆ ಸುರಿದಾಗ ಅದ್ರಲ್ಲೇ ಕೈ ಒಡ್ಡಿ ಸಂತೋಷ ಪಡ್ತೀರಾ. ಇದೇ ತಾನೇ ಲೈಫು. ಇದ್ ಬರೀ ಕತೆ. ನೀನ್ ಹೇಳ್ತಿರೋ ಕತೆ ಅಷ್ಟೇ, ವಾಸ್ತವ ಅಲ್ಲ. ನಿನ್ ಕತೆ ಕೇಳೋಕ್ ನಂಗೆ ಟೈಮ್ ಇಲ್ಲ. ಪ್ರೀತಿ ಕೊಡೋಕ್ ಟೈಮ್ ಇಲ್ವಾ? ಇಲ್ಲ, ಟೈಮ್ ಇಲ್ಲ. ಹಾಗಾದ್ರೆ ಏನ್ ಕೊಡ್ತೀರಾ? ಏನು ಕೊಡಲ್ಲ. ಆದ್ರೆ ಈ ಟೋನ್ ಮಾತ್ರ ಸದ್ಯಕ್ಕಲ್ಲ ಮುಂದಕ್ಕೆ ಕೊಡ್ತೀನಿ ಅನ್ನೋ ತರ ಇದೆಯಪ್ಪ. ಆ ಮುಂದಕ್ಕೆ ಅನ್ನೋದನ್ನ ಎಡಿಟ್ ಮಾಡಿ ಈಗ್ಲೇ ಏನಾದ್ರೂ ಇಲ್ಲೇ ಇರ್ತೀನಿ. ಎನಿ ಎಮರ್ಜೆನ್ಸಿ ಯು ಕ್ಯಾನ್ ಕಾಲ್. ಹಲೋ ಹಲೋ ನನ್ನ ಪ್ರೀತಿಯ ಮಚ್ಚೆ, ಬೆಳಿಗ್ಗೆ ಸೂರ್ಯ ಹುಡ್ದಾಗಿಂದ ನಿನ್ಗೆ ಅದೆಷ್ಟು ಸಂದೇಶ ಕಳ್ಸಿದ್ದೀನಿ. ಎಂತೆಂತ ಸುಂದರವಾದ ಕವನದ ಧ್ವನಿ ಸಂದೇಶ ಕಳ್ಸಿದ್ದೀನಿ. ಆದ್ರೆ ನೀ ಇಷ್ಟೊತ್ತಾದ್ರೂ ಒಂದಕ್ಕೆ ಒಂದು ಚಿಕ್ಕ ಉತ್ತರನಾದ್ರೂ ಕೊಟ್ಟಿದೀಯಾ? ಯಾಕಿಷ್ಟು ಕಠೋರ ನಿನ್ನ ಹೃದಯ ಮಚ್ಚೆ? ನಿಲ್ಸು ಮೊದ್ಲು ನಿಮ್ ಓವರ್ ಆಕ್ಟಿಂಗ್ ನ. ಇಷ್ಟಕ್ಕೂ ನಿನ್ ಮೆಸೇಜ್ ನಾನೇ ರಿಪ್ಲೈ ಕೊಡ್ಬೇಕು? ಫೋನ್ ಓಪನ್ ಮಾಡಿದ್ರೆ ಸಾಕು ತಲೆನೋವು ಬರೋ ತರ ದರಿದ್ರ ಕವನಗಳನ್ನು ಕಳಿಸ್ತಾನೆ ಇರ್ತೀಯ. ತಲೆ ಕೂಡ ಇಲ್ದಿರೋ ನಿನ್ ಶಾಯರಿಗಳನ್ನ ಕೇಳೋ ತಾಳ್ಮೆ ಪುರ್ಸೊತ್ತೆ ಈ ಚಿನ್ನುಗಿಲ್ಲ. ನನ್ ಕವನ ಅರ್ಥ ಆಗಿಲ್ಲ ಅಂದ ತಕ್ಷಣ ಅದು ಚೆನ್ನಾಗಿಲ್ಲ ಅಂತ ಅರ್ಥನ ಮಚ್ಚೆ? ನೀನು ಹಾಗೆ ಅಲ್ಲ, ಮತ್ತೆ ಮತ್ತೆ ಕೇಳ್ಬೇಕು ಅಂತ ಶಾಯರಿ ಗಜಲ್ಗೆ ಒಳಾರ್ಥ ಇರೋ ನಿನ್ನ ಬಾಯ್ ಮುಚ್ಚ್ತ್ಯಾ ಮಚ್ಚೆ. ನೀನು ಒಬ್ದಿದ್ರು ಒಬ್ದೇ ಇದ್ರು ನಾವ್ ದಿನದಿಂದ ದಿನಕ್ಕೆ ತುಂಬಾ ಹತ್ರ ಆಗಿದೆಯಲ್ವಾ? ವಾಟ್ ಹತ್ರನ? ಜೇಡಿ ಮಣ್ಣಿನ ಮುಗ್ತವನೆ. ನಾನ್ ಏನಾರು ಹತ್ರ ಇದ್ದಿದ್ರೆ ನಿನ್ ಬಾಯಿ ಒಂದ್ ಹಲ್ಲು ಇಡ್ತಿರ್ಲಿಲ್ಲ ಅಷ್ಟೇ. ಹಲೋ 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 ಮಚ್ಚಿ, ಪೂರ್ತಿಯಾಗಿ ಯಾವ್ದೋ ರೊಮ್ಯಾಂಟಿಕ್ ಅರ್ಥಕ್ ಹೋಗ್ಬೇಡ. ನಿಮ್ಮಿಬ್ರು ಅಕ್ಕಂದಿರು ನಮ್ಮ ಮನೆಗ್ ಸೊಸೆಯಿಂದಿರಾಗಿ ಬಂದು ಸೇರ್ಕೊಂಡಿದ್ದಾರೆ ಅಲ್ವಾ? ನಾನ್ ನೆಂಟಸ್ತಿಕೆ ದೃಷ್ಟಿಯಿಂದ ನಾನು ಇಬ್ರು ಹತ್ರ ಆಗ್ತಿದೀವಿ ಅಂತ ಹೇಳ್ದೆ. ಅದಕ್ಕೆ ಯಾಕೆ ನೀನ್ ಬುಲೆಟ್ ತರ ಸಿಡ್ತೀಯಾ? ಏಯ್, ಯಾರ್ ಹತ್ರ ಆದ್ರೂ ನಾವ್ ದೂರನೇ, ಅರ್ಥ ಆಯ್ತಾ? ನಮ್ ಮನ್ಸ್ ಕನೆಕ್ಟ್ ಆದ್ರೆ ನಾವ್ ದೂರ ಇದ್ರು ಹತ್ರನೇ ಆಲೋಚನೆ. ಹೀಗೆ ಮಾತಾಡ್ತಿದ್ರೆ ನಿನ್ ಬಾಯಿಗೆ ಹಾಕ್ತೀನಿ ಮಣ್ಣು. ಇಟ್ಕೆ ಸ್ವಲ್ಪ ಫೋನು. ಇವ್ಳು ಬೈದ್ಲು ಅಂತ ಬೇಜಾರು ಮಾಡ್ಕೊಳ್ಳ, ಅಥವಾ ಅವಳು ಬೈಗುಳ ಕೂಡ ಕವನದ ದಾಟಿಯಲ್ಲೇ ಇದೆ ಅಂತ ಖುಷಿ ಪಡ್ಲ? ಖಾಕಿಯ ಕಾವಲಿನ ನಡುವೆ ಸಜ್ಜನರ ಪಾಲಿಗೆ ಈ ಬದುಕು ನೆಮ್ಮದಿಯ ಅರಮನೆ, ದುರ್ಜನರ ಪಾಲಿಗೆ ಅದೇ ಬದುಕು ಕಂಬಿ ಎಣಿಸುವ ಸೆರೆಮನೆ. ಮೋಸ ವಂಚನೆಯ ಮುಖವಾಡ ಕಳಚಲೇಬೇಕು ಒಂದು ದಿನ, ತಪ್ಪು ಮಾಡಿದವನಿಗೆ ಜೈಲೇ ಗತಿ, ಕಾದಿದೆ ಆ ಶಿಕ್ಷೆಯ ದಿನ. ಪಾಪ ಪುಣ್ಯದ ಲೆಕ್ಕಾಚಾರ ಎಂದಿಗೂ ತಪ್ಪದು ಗುರುವೇ.
ಕರ್ಮದ ಗಾಳಕ್ಕೆ ಸಿಕ್ಕಿ ಬೀಳಲೇಬೇಕು ಖಾಕಿಯ ಕಾವಲಿನ ನಡುವೆ. ಖಾಕಿಯ ಕಾವಲಿನ ನಡುವೆ. ಹೋ, ಬನ್ನಿ ಸರ್, ಬನ್ನಿ. ನೋಡಿ, ಕವನಗಳಿಗೂ ಭವಿಷ್ಯ ಹೇಳೋ ತಾಕತ್ತಿದೆ ಅನ್ಸುತ್ತೆ. ನಾನು ಸೆರೆಮನೆ ಅಂತ ಕವನ ಸಾಲುಗಳು ಬರಿತಾ ಇದ್ದೆ. ಸರಿಯಾಗಿ ಅದೇ ಸಮಯಕ್ಕೆ ಖಾಕಿ ಕಾವಲಿನ ಆಗಮನ ಆಯ್ತು. ಅದೇ ಟೈಮಿಂಗ್ ಸರ್ ನಿಮ್ದು. ನಿಮ್ ಕವನದ ಸಾಲು 100% ಸತ್ಯ ಶ್ಯಾಮ್ ಸರ್. ನಾವಿರೋದೇ ಆ ದುರ್ಜನರಿಗೆ ಸೆರೆಮನೆ ದಾರಿ ತೋರ್ಸಕ್ಕೆ. ನಿಜ ಸರ್. ಆದ್ರೆ ನೀವು ಬಂದಿದ್ದೀರಾ ಅಂದ್ರೆ ಸುಮ್ನೆ ಅಂತೂ ಬಂದಿರಲ್ಲ, ಏನೋ ಮುಖ್ಯವಾದ ವಿಚಾರ ಇರುತ್ತೆ. ಏನ್ ಸಮಾಚಾರ ಸರ್? ಎಸ್, ಮೋನಿಕಾ ಕಿಡ್ನಾಪ್ ಕೇಸ್ ನ ಡೆಡ್ ಎಂಡ್ ಅನ್ಕೊಂಡಿದ್ವಿ. ಬಟ್ ಈಗ ಪಿಕ್ಚರ್ ಕ್ಲಿಯರ್ ಆಗಿದೆ. ಕಿಡ್ನಾಪರ್ಸ್ ಇಂದ ಇರೋ ಅಸ್ಲಿ ಕಲ್ಪ್ರಿಟ್ ಯಾರು ಅಂತ ಎವಿಡೆನ್ಸ್ ಸಮೇತ ನಮ್ಗೆ ಗೊತ್ತಾಗಿದೆ. ಅಂದ್ರೆ ಅರೆಸ್ಟ್ ಆಗಿರೋ ಮದನ್ ಬಾಯ್ ಬಿಟ್ನಾ ಸರ್? ಸತ್ಯ ಕಟ್ಬಿಟ್ನಾ? ಪೊಲೀಸ್ ಟ್ರೀಟ್ಮೆಂಟ್ ಬಿದ್ರೆ ಎಂತ ಕಲ್ಲು ಬಂಡೆ ಕೂಡ ಕರಗಿ ನೀರಾಗ್ಲೇಬೇಕು. ಆ ಕಿಡ್ನಾಪ್ ಇಂದ ಇರೋ ಮಾಸ್ಟರ್ ಮೈಂಡ್ ಯಾವ್ದು ಅಂತ A to Z ಬಾಯ್ಬಿಟ್ಟಿದ್ದಾನೆ. ಅದಕ್ಕೆ ಆ ಕಲ್ಪ್ರಿಟ್ ಅರೆಸ್ಟ್ ಮಾಡೋಕೆ ನಾನು ಇಲ್ಲಿವರೆಗೂ ಬಂದಿರೋದು, ಈ ಸ್ಪಾಟಿಗೆ ಬಂದಿರೋದು. ಸ್ವಲ್ಪ ನಿಮ್ ಬ್ರದರ್ ವಿವೇಕ್ ಸರ್ಗೆ ಇನ್ಫಾರ್ಮ್ ಮಾಡ್ತೀರಾ? ಕರೀರಿ ಅವ್ರನ್ನ. ಓಕೆ ಸರ್, ಈಗ್ಲೇ ಕರಿತೀನಿ. ಅದ್ಗೆ ಅಣ್ಣ ಇಲ್ಲಿ. ಅವರು ಬ್ರೈನ್ ವಾಶ್ ಮಾಡ್ತಾ ಇದಾರೆ. ಅಲ್ಲಲ್ಲ, ಮೈಂಡ್ ವಾಶ್ ಮಾಡ್ತಾ ಇದಾರೆ. ಅಯ್ಯೋ ಅಲ್ಲ, ಫೇಸ್ ವಾಶ್ ಮಾಡ್ತಾ ಇದಾರೆ. ಯಾಕೆ ಕವಿ ಅವರೇ? ಹೊರಗಡೆ ಪೊಲೀಸ್ ಬಂದಿದ್ದಾರೆ. ಅಣ್ಣ, ಬನ್ನಿ, ನಾವೇ ಮಾತಾಡ್ತೀನಿ. ಅನಿಕೇತ್, ವಾಟ್ಸ್ ಯೋರ್ ನೆಕ್ಸ್ಟ್ ಪ್ಲಾನ್? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಮಾಮ್. ಯೋಚನೆ ಮಾಡ್ತಾ ಇದೀನಿ ಅಂದ್ರೆ ಏನು? ಶ್ರೀಮಂತರ ಲೈಫ್ ಬೇಕು ಅಂತ ಕನ್ಸ್ಕೊಂಡ ಭಿಕಾರಿ ಮೋನಿಕಾ ಜೊತೆ ನಾನ್ ಲೈಫ್ ಲಾಂಗ್ ಸಂಸಾರ ಮಾಡ್ಬೇಕು. ಕಷ್ಟ ಆಗುತ್ತೆ ಮಾಮ್. ಕಷ್ಟ ಆಗುತ್ತೆ ಅಂತ ಅದಕ್ಕೆ ಅನಿಕೇತ್, ಅದು ಮಾಮ್, ಅದೇ ಇನ್ಸ್ಪೆಕ್ಟರ್ ಮಾಮ್. ಮೋನಿಕಾ ಮಿಸ್ಸಿಂಗ್ ಕೇಸ್ ನ ಎಂಕ್ವೈರಿ ಮಾಡಕ್ ಬಂದವನು. ಅದ್ ಸರಿ ಕಣು, ಇಲ್ಲಿಗೆ ಈಗ ಯಾಕೆ ಬಂದಿದ್ದಾನೆ ಗೊತ್ತಾಗ್ತಾ ಮಾಮ್. ಅರೆಸ್ಟ್ ಆಗಿರೋ ಮದನ್ ಏನಾದ್ರೂ ಬಾಯ್ ಬಿಟ್ಟಿರ್ತಾನ? ಎಸ್, ಅದೇ, ಬೇರೆ ರೀಸನ್ ಇರಲ್ಲ. 100% ಶೋರ್ ಬೇರೆ ರೀಸನ್ ಇರಲ್ಲ. ಕೆಲ್ಸಕ್ ಬರ್ದೇನೋ ಏನಕ್ಕೂ ಪ್ರಯೋಜನ ಇಲ್ಲದೆ ಇರೋ ಪುಡಿ ರೌಡಿಗಳಿಗೆ ಇಂತ ಇಂಪಾರ್ಟೆಂಟ್ ಕೆಲಸ ಕೊಟ್ಟೆ ಹೀಗೆ ಆಗೋದು. ಇವಾಗ ನೋಡು ಹೇಗ್ ಉಲ್ಟಾ ಹೊಡೆದಿದೆ ಅಂತ. ಉಲ್ಟಾ ಹೊಡೆದು ನಮ್ ನೆತ್ತಿಗ್ ಬಂದಿದೆ. ಏನ್ ಮಾಡ್ತೀಯ ಈಗ? ಏನೋ ಮಾಡ್ತೀಯ ಈಗ? ಏನೋ ಮಾಡ್ತೀಯ? ನನಗೆ ಸ್ವಂತ ಬುದ್ಧಿನೂ ಇಲ್ಲ, ನಾನ್ ಹೇಳಿದ್ದು ಕೇಳಿಲ್ಲ. ಇವಾಗ ನೋಡಿ ಎಂತ ಪರಿಸ್ಥಿತಿ ಬಂದಿದೆ ಅಂತ. ಸತ್ಯ ಏನಾದ್ರೂ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ ನಿಮ್ಗೆ? ಈ ಮನೆಯವ್ರಿಗಲ್ಲ ಈ ಕಿಡ್ನಾಪ್ ಮಾಡ್ಸಿರೋದು ಹೊರಗಿನವ್ರು ಯಾರು ಅಲ್ಲ, ನೀನೇ ಅಂತ ಗೊತ್ತಾದ್ರೆ ಈ ಮನೆ ನಮ್ ಮನೆ ಆಗಿರಲ್ಲ. ನಿನ್ನ ಪೊಲೀಸ್ ಅವ್ರು ಎಳ್ಕೊಂಡು ಹೋಗ್ತಾರೆ. ಆಮೇಲೆ ಬೀದಿಗೆ ಬಿದ್ದು ನಾನ್ ಅವಳನ್ನ ಕಟ್ಕೊಂಡ್ ಬಂದಿದ್ದೆ ನಮ್ಮ ಮೋನಿಕನ, ಅವಳನ್ನ ಸಾಕ್ಬೇಕಾಗತ್ತೆ. Do whatever you want. ನೋಡು ಅನಿಕೇತ್, ಏನಾದ್ರೂ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಆ ಇನ್ಸ್ಪೆಕ್ಟರ್ನ ಇಲ್ಲಿಂದ ಕಳಿಸ್ತೀಯೋ ಅಥವಾ ನೀನೇ ಇಲ್ಲಿಂದ ಓಡೋಗ್ತೀಯೋ ಅದು ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಏನಾದ್ರೂ ಒಂದು ಮಾಡು. ಅವನು ತುಂಬಾ ಸ್ಟ್ರಿಕ್ಟ್ ಆಫೀಸರ್, ಜೊತೆಗೆ ವಿವೇಕ್ ಜೊತೆ ತುಂಬಾ ಕ್ಲೋಸ್ ಆಗಿದ್ದಾನೆ ಮಾಮ್. ನಾನೇನ್ ಮಾಡ್ಲಿ? ಸ್ಟ್ರಿಕ್ಟ್ ಆಫೀಸರ್, ಸ್ಟ್ರಿಕ್ಟ್ ಆಫೀಸರ್ ಆದ್ರೆ ಅದು ನಿನ್ ಕರ್ಮ. ನೀನೇನಾದ್ರೂ ಮಾಡು. ನಮಸ್ಕಾರ ಇನ್ಸ್ಪೆಕ್ಟರ್ ಸರ್. ನಮಸ್ತೆ ಮೇಡಮ್. ಅಂದಾಗೆ ವಿವೇಕ್ ಚಕ್ರವರ್ತಿ ಅವರಲ್ಲಿ ಅವರನ್ನು ಕರೀರಿ. ಅವರು ಸ್ನಾನ ಮಾಡ್ತಾ ಇದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಏನ್ ವಿಷಯ ಸರ್? ಏನಿಲ್ಲ ಮೇಡಮ್, ನಿಮ್ಮ ಅಕ್ಕ ಮೋನಿಕಾ ಅವ್ರನ್ನ ಮದ್ವೆ ಮಂಟಪದಿಂದ ಕಿಡ್ನಾಪ್ ಮಾಡ್ಸಿದ್ ಯಾರು ಅಂತ ಗೊತ್ತಾಗಿದೆ. ಹೌದಾ? ಅಷ್ಟಕ್ಕೂ ಯಾರೀ ಕೆಲಸ ಮಾಡ್ಸಿದ್ದು? ಯಾರು ಸರ್? ಹೇಗ್ ಗೊತ್ತಾಯ್ತು? ಅರೆಸ್ಟ್ ಆಗಿರೋ ಮದನ್ ಬಾಯ್ ಬಿಟ್ಟಿದ್ದಾನೆ ಮೇಡಮ್.
ಮೋನಿಕನ್ನ ಮಂಟಪದಿಂದ ಕಿಡ್ನಾಪ್ ಮಾಡೋಕೆ ಡೀಲ್ ಕೊಟ್ಟು ಪ್ಲಾನ್ ಮಾಡಿಸಿದ್ದು ಬೇರೆ ಯಾರು ಅಲ್ಲ ಮೇಡಮ್, ನಿಮ್ ಮನೆ ಅನಿಕೇತು ಅಂತ ಹೇಳಿದ್ದಾನೆ. ಆದ್ರೆ ಏನ್ ಸರ್? ನಾವು ಸೈಬರ್ ವಿಂಗ್ ಮೂಲಕ ಪೂರ್ತಿಯಾಗಿ ವಿಚಾರಣೆ ಮಾಡಿ ಚೆಕ್ ಮಾಡಿದ್ವಿ. ಆದ್ರೆ ಅವನ ಅನಿಕೇತ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಣ್ಣ ಡಿಜಿಟಲ್ ಸಾಕ್ಷಿ ಆಗ್ಲಿ ಆಧಾರ ಆಗ್ಲಿ ಸಿಕ್ಕಿಲ್ಲ. ಮೇಡಮ್, ದಿಸ್ ಈಸ್ ವೆರಿ ಕನ್ಫ್ಯೂಸಿಂಗ್. ಅದಕ್ಕೆ ಇವಾಗ ನೇರವಾಗಿ ವಿವೇಕ್ ಸರ್ ಎದುರುಗಡೆನೆ ಅನಿಕೇತ್ನ ಖುದ್ದಾಗಿ ವಿಚಾರಣೆ ನಡೆಸೋಣ ಅಂತ ಬಂದಿದ್ದೀನಿ. ತಪ್ಪಿಸ್ಕೊಂಡ್ಬಿಡ್ಲ, ಇದನ್ನ ಓಡಾಗ್ಬಿಡ್ಲ. ಡೋಂಟ್ ಪ್ಯಾನಿಕ್ ಅನಿಕೇತ್, ಜಸ್ಟ್ ರಿಲ್ಯಾಕ್ಸ್. ನಿಮಗೇನ್ ಅನ್ಸುತ್ತೆ ಮೇಡಮ್? ಇದು ಅನಿಕೇತ್ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀರಾ? ಸರ್, ಅವನು ಮೋನಿಕಾ ಅಕ್ಕನ ಲವ್ ಮಾಡಿ ಮದ್ವೆ ಆಗ್ಬೇಕು ಅಂತ ಹೋರಾಟ ಮಾಡ್ತಾನ. ಅವನು ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಮದನು ಅವನೊಂಥರ ಪೂರ್ತಿ ತಲೆ ಕೆಟ್ಟ ಒಂಥರ ಕಾಣಿಸ್ತಾ ಇದೆ ಸರ್. ಪೊಲೀಸರು ಹೊಡೆದ ಭಯಕ್ಕೆ ಯಾರ ಹೆಸರು ಹೇಳ್ಬೇಕು ಅಂತ ಗೊತ್ತಾಗದೆ ಭಯದಲ್ಲಿ ಅನಿಕೇತ್ ಹೆಸರು ಹೇಳಿ ನಾಟಕ ಆಡ್ತಿದ್ದಾರೆ ಅಷ್ಟೇ ಸರ್. ಅವನ್ ಮಾತಿಗೆ ಬೆಲೆ ಕೊಟ್ಟು ಅನಿಕೇತ್ನ ವಿಚಾರಣೆ ಮಾಡಿದ್ರೆ ನಮ್ಮ ಮನೆಯಲ್ಲಿ ಕೊಲ್ಲಿನ ಸೃಷ್ಟಿ ಆಗುತ್ತೆ ಸರ್. ಅಲ್ಲ ಹೇಳ್ತಾರೆ ನಿಜ ಅಲ್ವಾ ಶ್ಯಾಮ್ ಅವರೇ? ನೀವೇ ಆ ಮದನ್ ಮಾಡ್ತಿರೋ ಆರೋಪಕ್ಕೆ ನಮ್ಮ ಹತ್ರನೂ ಯಾವುದೇ ಬಲವಾದ ಸಾಕ್ಷಿ ಸಿಕ್ಕಿಲ್ಲ. ಅಷ್ಟೇ ಅಲ್ಲದೆ ಇವತ್ತಿನ ದಿನ ನಿಮ್ ಮನೆ ಸೊಸೆಯಾಗಿ ಖುದ್ದಾಗಿ ನೀವೇ ಬಂದು ಅನಿಕೇತ್ ಮುಗ್ಧ ಅವ್ನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಖಡಕ್ ಆಗಿ ಹೇಳಿದ್ಮೇಲೆ ನಾನಿಲ್ಲಿ ಮತ್ತೆ ಯಾರು ಇನ್ವೆಸ್ಟಿಗೇಷನ್ ಮಾಡಿದೆ? ಆಲ್ ರೈಟ್ ಮೇಡಮ್, ನಾನೇನ್ ಬರ್ತೀನಿ. ಪೊಲೀಸ್ ಕಾಂತ, ಕಾಂತ, ಅಯ್ಯೋ, ಚಮನ್ಲಾಲ್ ಏನಾರು ಇವ್ರಿಗೆ ಸಿಕ್ಕಿರ್ಬೋದಾ? ಯಾಕೆ ನಿಮ್ಗೆ ಗಡ್ಬಡ್ದಂಗ್ ನೋಡ್ತಾ ಇದ್ಯಾ? ಏನಾಯ್ತು? ಅಯ್ಯೋ, ಅದು ಬ್ಯಾಗಲ್ಲಿ ಏನಿದೆ ಅಂತ ನೋಡ್ತಿದ್ದೆ. ಇದು ಮಾವಿನಕಾಯಿ, ಹುಣಸೆ ಹಣ್ಣು ಎಲ್ಲ ಇದೆ. ಚಿನ್ನು, ಅಪ್ಪ, ಚಿನ್ನು, ಇದನ್ನೆಲ್ಲ ತಗೊಂಡೋಗಿ ಮೋನಿಕನ್ ಕೊಟ್ಕೊಮ್ಮ. ಇದೇನಿದು ಚಿನ್ನದ? ಚಿನ್ನದಾದ್ರೆ ಮಾತ್ರ ಮೋನಿಕಾ ಅಕ್ಕಂಗೆ ಇಷ್ಟ ಆಗತ್ತೆ. ಅಲ್ಲ, ಅವ್ಳ ಬುದ್ಧಿ ಗೊತ್ತಿದ್ರು ಮಾವಿನಕಾಯಿ ಹುಣಸೆ ಹಣ್ಣು ಕೊಡು ಅಂತಿದ್ಯಲ್ಲ, ಇಷ್ಟಕ್ಕೂ ಇದೆಲ್ಲ ಯಾಕೆ? ಇದ್ದಕ್ಕಿದ್ದಾಗೆ ಅವಳ ಮೇಲೆ ಇರೋ ಸಿಟ್ಟೆಲ್ಲ ಇಳಿದ್ ಬಿಡ್ತಾ? ನೀನೇ ನೋಡಿದ್ಯಾ ಇಷ್ಟು ವರ್ಷ ನಮ್ ಜೊತೆ ಅವಳು ಹೇಗ್ ನಡ್ಕೊಂಡ್ಲು ಅಂತ? ಅವಳು ನಮಗ್ ಕೊಟ್ಟ ಕಷ್ಟ, ಮಾಡ್ದ ಅವಮಾನ, ಅಪ್ಪನಾಗಿ ಅವಳ ಮೇಲೆ ಕೋಪ ಇತ್ತು, ನನಗೆ ಆಕ್ರೋಶ ಇತ್ತು. ಆದ್ರೆ ಈಗ ಅಂತ ಒಂದು ದೊಡ್ಡ ಕುಟುಂಬಕ್ಕೆ, ಒಳ್ಳೆ ಕುಟುಂಬಕ್ಕೆ ಸೊಸೆಯಾಗಿ ಹೋಗಿದ್ದಾಳೆ. ಅದಕ್ಕೆ ಇಲ್ಲಿಗೆ ಆ ಸಿಟ್ಟಿನ ಅಧ್ಯಾಯ ಮುಗಿತಮ್ಮ. ಕಾಂತ, ನಿನಗೆ ನೆನಪಿದ್ಯಾ? ನೀನು ಚೊಚ್ಚಲ ಬಸರಿ, ಈ ಮೋನಿಕಾನೇ ನಿನ್ ಹೊಟ್ಟೆಲಿ ಇತ್ತು. ಆಗ ಕಿತ್ತು ತಿನ್ನೋ ಬಡತನ, ಯಾವ ಮಾವಿನಕಾಯಿ ಇಲ್ಲ, ಹುಣಸೆ ಹಣ್ಣು ಇಲ್ಲ, ಏನು ನಮ್ ಕೈಯಲ್ಲಿ ನಿನಗೆ ತಂದ್ಕೊಡಕ್ ಆಗ್ಲಿಲ್ಲ. ಈಗ ಮಗಳಿಗೆ ಅದನ್ನೆಲ್ಲ ಕೊಟ್ಟು ಆ ನೋವನ್ನ ಮರೆಯಕ್ ನೋಡ್ತಾ ಇದ್ದೀನಿ. ಎಷ್ಟೇ ಆದ್ರೂ ಅವಳು ನಮ್ಮ ಮಗಳೇ ಅಲ್ವಾ? ನಿಜ ಅಲ್ವಾ? ಹೆತ್ತ ಮಗಳು ತಪ್ಪು ಮಾಡಿದಾಗ ಬೀದಿಯಲ್ಲಿರೋರು ಬಾಯಿ ಬಂದಾಗ ಮಾತಾಡ್ಬೋದು. ಹೆತ್ತವರು ಕೋಪದಲ್ಲಿ 4 ಮಾತು ಅಂದಿರ್ಬೋದು, ಹೊಡೆದಿರ್ಬೋದು. ಆದ್ರೆ ಹೆತ್ ಕರಳಗ್ ಮಾತ್ರ ಅವಳನ್ನ ದೂರ ತಳ್ಳಕ್ ಆಗಲ್ಲ ಅಲ್ವಾ?
ಯಾವ ಸಿಟ್ಟಿಗೂ ಯಾವ ನೋವಿಗೂ ನನ್ ಕರಳ್ ಮೇಲೆ ಮೂಡಿರೋ ಅವಳ ಬೆಳ್ಳ ಗುರ್ತನ್ನ ಅಳ್ಸಕ್ಕಾಗತ್ತಾ? ಚಿನ್ನು, ಇದನ್ನ ತಗೊಂಡ್ ಹೋಗಿ ಅವ್ರಿಗೆ ಕೊಟ್ಬಿಟ್ಟ. ಏನಮ್ಮ ನೀನು? ಆ ನಿನ್ ಮಗಳು ದಿನ ಒಂದು ಮನೆ ಸೊಸೆ, ಅವಳಿಗೇನ್ ಬೇಕೋ ಅವರೇ ಕೊಡ್ಸೋದು. ಆ ಮನೆಯಲ್ಲಿ ಕೋಟಿ ಕೋಟಿ ಆಸ್ತಿ ಇರ್ಬೋದು, ಚಿನ್ನದ ತಟ್ಟೆಲೆ ಊಟ ಮಾಡೋ ಶ್ರೀಮಂತಿಕೆನೆ ಇರ್ಬೋದು, ಆದ್ರೆ ಇಡೀ ಜಗತ್ತಿನ ಐಶ್ವರ್ಯ ತಂದು ಅವಳ ಕಾಲ್ ಹತ್ರ ಸುರಿದ್ರು ಹೆಣ್ಣಾಗ್ ಹುಟ್ಟೋಳು ಬಸ್ರಿ ಆದಾಗ ತನ್ ತವ್ರ ಮನೆಯವರು ಪ್ರೀತಿಯಿಂದ ಕಳ್ಸೋ ಈ ಪುಟ್ಟ ಮಾವಿನಕಾಯಿ ತೂಕದ ಮುಂದೆ ಆ ಶ್ರೀಮಂತಿಕೆ ಏನೂ ಇಲ್ಲ. ಅಮ್ಮನ್ ಮನೆಯಿಂದ ಕೊಡೋ ವಸ್ತು ಚಿಕ್ಕದಾಗಿರ್ಬೋದು, ಆದ್ರೆ ಅದ್ರ ಹಿಂದೆ ಇರೋ ಆಶೀರ್ವಾದ ಬೆಟ್ಟದಷ್ಟಿರತ್ತೆ. ನೀನ್ ಹೋಗ್ ಕೊಟ್ಬಿಟ್ ಬಾ. ಆಯ್ತಾಯ್ತು, ಮಾತಲ್ಲೇ ಕಣ್ಣೀರ್ ಹರಿಸ್ಬೇಡ. ಆ ಕಣ್ಣೀರ್ ಮೇಲೆ ಬೋಟಲ್ಲೇ ನಾನು ಆ ಮನೆಗೆ ಹೋಗ್ಬೇಕಾಗತ್ತೆ ಅಷ್ಟೇ. ಸದ್ಯಕ್ಕೆ ಆಟೋದಲ್ಲೇ ಹೋಗ್ತೇನೆ. ಅದ್ಕೆ ಏನ್ ಮಾಡ್ಬಿಟ್ರಿ ನೀವು? ಅನಿಕೇತ್ ಇಷ್ಟು ದೊಡ್ಡ ತಪ್ಪು ಮಾಡಿದಾನೆ ಅಂತ ಪಕ್ಕಾ ಗೊತ್ತಿದ್ರು ಅವ್ನ್ ಮಾಡಿರೋ ದ್ರೋಹನ ಜಗತ್ತಿನ ಮುಂದೆ ಸಾಬೀತುಪಡಿಸುವಂತ ಒಂದು ಒಳ್ಳೆ ಅವಕಾಶನ ನೀವ್ ಬೇಕು ಅಂತಾನೆ ಕಳ್ಕೊಂಡ್ಬಿಟ್ರಿ. ಅದಕ್ಕೆ ಈ ನಿಮ್ ನಡೆ ನನಗೆ ಒಂಚೂರು ಅರ್ಥ ಆಗ್ತಿಲ್ಲ. ಅದಕ್ಕೆ ಕವಿ ಸರ್, ತಪ್ಪು ಮಾಡಿದ್ದು ಅನಿಕೇತ್ ನಿಜ, ಆದ್ರೆ ಅವನು ಮೌನಿಕ ಹಾಕನ್ ಗಂಡ ಅಲ್ವಾ? ಮತ್ತೆ ಅದ್ ಮಾರನೇ ದಿನವೇ ಪೊಲೀಸರು ಗಂಡನ ಅರೆಸ್ಟ್ ಮಾಡ್ಕೊಂಡು ಹೋದ್ರೆ ಅದು ತನ್ನನ್ ಕಿಡ್ನಾಪ್ ಮಾಡಿಸಿದ ಕಾರಣಕ್ಕೆ. ಅದು ಅಕ್ಕನ್ ಮನ್ಸಿಗೆ ಬೀಳೋ ದೊಡ್ಡ ಏಟಾಗಲ್ವಾ? ಪೊಲೀಸ್ ಎದುರು ದ್ರೋಹ ಸಾಬೀತಾಗಿ ಕೊನೆಗೆ ಜೈಲ್ ಸೇರ್ಕೊಂಡ್ರೆ ಅದ್ರಿಂದ ಜೀವ ಪರ್ಯಂತ ತೊಂದ್ರೆ ಅನುಭವಿಸೋದು ನನ್ನ ಅಕ್ಕ ಅಲ್ವಾ? ಆ ಅನಿಕೇತ್ ಇನ್ಮೇಲಾದ್ರೂ ಬುದ್ಧಿ ಕಲ್ತು ತನ್ನ ತಪ್ಪನ್ನ ತಿದ್ಕೊಂಡು ಒಳ್ಳೆನಾಗ್ ಬದುಕ್ಲಿ, ಅಷ್ಟೇ ನನಗ್ ಬೇಕಾಗಿರೋದು ಕವಿ ಸರ್. ಅವನ್ ಬದಲಾವಣೆಯಿಂದಾಗಿ ಇನ್ಮೇಲಾದ್ರೂ ನನ್ನ ಅಕ್ಕನ ಬದುಕು ಸರಿ ಹೋಗ್ಲಿ. ನಾವೆಲ್ರೂ ಒಂದೇ ಚಾವಣಿ ಕೆಳಗೆ ಒಟ್ಟಾಗಿ ಸಂಸಾರ ಮಾಡ್ತಾ ಇದ್ದೀವಿ. ಇಂಥ ಸೂಕ್ಷ್ಮ ಸಮಯದಲ್ಲಿ ನಾವ್ ಯಾವ್ದೋ ಒಂದು ಹಠಕ್ ಬಿದ್ದು ಮನೆ ಹೊಡೆದ್ರೆ ಈ ಮನೇಲಿರೋ ಪ್ರತಿಯೊಬ್ಬರ ಮನಸ್ಸು ಕೂಡ ಪೂರ್ತಿಯಾಗಿ ಹೊಡೆದೋಗುತ್ತೆ ಅಲ್ವಾ? ಅದಕ್ಕೆ ಇನ್ಸ್ಪೆಕ್ಟರ್ ಹತ್ರ ಹಾಗೆ ಮಾತಾಡಿದೆ ಅಷ್ಟೇ. ಪವಿತ್ರವಾದ ಮನ್ಸಿಗೆ ನನ್ ಸಾಷ್ಟಾಂಗ ನಮಸ್ಕಾರ. ಅತ್ಗೆ ನಿಮ್ ಈ ಒಳ್ಳೆ ಗುಣ ಇವತ್ತಲ್ಲಿದ್ರು ನಾಳೆನಾದ್ರೂ ನಮ್ ಈ ಸಂಸಾರಕ್ಕೆ ಒಳ್ಳೇದ್ ಮಾಡೇ ಮಾಡುತ್ತೆ. ಇದ್ರ ಬಗ್ಗೆ ಕವನ ಹೇಳ್ಬೇಕು ಅಂತ ಅನಿಸ್ತಾ ಇಲ್ವಾ? ಅದ್ರ ಬಗ್ಗೆ ಕವನ ಹೇಳಿದ್ರೆ ಅದೇ ಸೋತೋಗುತ್ತೆ. ನಿಮ್ ಒಳ್ಳೆತನ ಜೊತೆ ಹೋಲ್ಸಕ್ಕೆ ಪದಿರೋ ಸಿಗ್ಬೇಕಲ್ಲ. ಲುಕ್ ಇಟ್ ಅನಿಕೇತ್, ಪೊಲೀಸ್ ಮುಂದೆ ಹೀಗೆಲ್ಲ ಮಾತಾಡಿ ನಿನ್ನ ಬಚಾವ್ ಮಾಡ್ಬಿಟ್ಲು ಅಂತ ಅನ್ಕೊಳ್ತಾ ಇದೀಯಾ? ನೋ, ಅವಳ ಆತರ ಮಾಡಿರೋದು ಅವಳ ಅಕ್ಕನ ಜೀವನನ ಸೇಫ್ ಗಾರ್ಡ್ ಮಾಡೋದಿಕ್ಕೆ. ಅದ್ರಲ್ಲಿ ಅವಳ ಸ್ವಾರ್ಥ ಇದೆ. There's no big deal about this. ಸೊ ಇದ್ರಿಂದ ನನಗೆ ಏನ್ ಅರ್ಥ ಆಯ್ತು ಅಂದ್ರೆ, ಅವಳು ಯಾವುದೇ ಕಾರಣಕ್ಕೂ ನಿನಗೆ ತೊಂದರೆ ಆಗೋದಿಕ್ಕೆ ಬಿಡಲ್ಲ. ಇದನ್ನೇ ನಾವು ಪಾಯಿಂಟ್ ಇಟ್ಕೊಂಡು ಆಟ ಆಡ್ಬೇಕು. She's played a very wrong card today, ಅನಿಕೇತ್. ನಮ್ಮನ್ನ ಬಚಾವ್ ಮಾಡಕ್ ಹೋಗಿ ಅವಳೇ ಹಳ್ಳಕ್ ಬಿದ್ದಿದ್ದಾಳೆ, ತಡ್ಡಿ ತರ. ಇನ್ಮೇಲೆ ವಿವೇಕ್ ಇವಳ ಮುಖ ನೋಡಿದ್ರೆ ಬೆಂಕಿ ಊರೋ ಹಾಗೆ ಉಗುಳಬೇಕು. ಹಾಗೆ ಮಾಡಕ್ಕೆ ನಮಗ್ ಒಳ್ಳೆ ಟೈಮ್ ಸಿಕ್ಕಿದೆ. ನಮ್ ಒಳ್ಳೆ ಟೈಮ್ ನ ನೋಡ್ಕೊಂಡು ಈ ಪಾಯಿಂಟ್ ನ ಹೇಗೆ ಯೂಸ್ ಮಾಡೋದು ಅಂತ ಯೋಚನೆ ಮಾಡೋಣ. ಮಾಡ್ತೀನಿ ಕಾಲ್ ಮಾಡಿ. ಪುಣ್ಯವತಿ ನಿನ್ಕೋ, ಮನೆಗೆ ಪೊಲೀಸ್ ಯಾಕೆ ಬಂದಿದ್ರು? ಏನ್ ವಿಷಯ? ಅದು ಪೊಲೀಸ ಅವ್ರು ಬಂದು ಕಮ್ ಟು ದ ಪಾಯಿಂಟ್. ಏನದು ಅದು ಇದು ಅಂತ ತಡಬಾರ ಆಗ್ತಾ ಇದೆಯಾ? ಏನ್ ವಿಷಯ? ಮನೇಲಿ ಬೇರೆ ಏನಾದ್ರು ಕಂಪ್ಲೇಂಟ್ ಆಗಿದ್ಯಾ? ಪೊಲೀಸ್ ಮನೆಗೆ ಯಾಕೆ ಬಂದಿದ್ರು? ನಿಜ ಹೇಳು. ಅಣ್ಣ 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 ಸಮಾಧಾನ ಅಣ್ಣ. ಅವ್ರು ಬಂದಿದ್ದು ಅದಕ್ಕೆನ ಭೇಟಿ ಮಾಡಕ್ಕಲ್ಲ, ನನ್ನನ್ನ ಭೇಟಿ ಮಾಡಕ್ಕೆ. ನಿನ್ ಹತ್ರನ? ಯಾಕೆ ಮರ್ಡರ್ ಗಿಡರ್ ಏನಾದ್ರು ಮಾಡಿ ಬಂದಿದ್ದು ಹೇಗೆ? ನಿನ್ನ ಹತ್ರ ಯಾಕೋ ಪೊಲೀಸ್ ಬರ್ತಾರೆ? ಅಥವಾ ಕವನ ಕೇಳಿ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದಾರ? ಅಣ್ಣ, ನಾನು ಇತ್ತೀಚೆಗಷ್ಟೇ ಪಾಸ್ಪೋರ್ಟ್ಗೆ ಅರ್ಜಿ ಹಾಕಿದ್ದೆ, ಅದರದ್ದೇ ಪೊಲೀಸ್ ಪರಿಶೀಲನೆ ಇತ್ತು.
ಅದನ್ನೇ ವಿಚಾರಣೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ರು ಅಷ್ಟೇ. ವಾಟ್, ಪಾಸ್ಪೋರ್ಟ ನಿನ್ಗ? ಅರೆ ಕಿಡಿಂಗ್ ಮೀ. ನೀನ್ ಈ ಮನೆ ಬಿಟ್ರೆ ಆಟ ಆಡೋ ಗ್ರೌಂಡ್, ಆ ಗ್ರೌಂಡ್ ಬಿಟ್ರೆ ಈ ಮನೆ, ಈ ರೇಡಿಯಸ್ ಬಿಟ್ಟು ನೀನೆಲ್ಲೂ ಹೋಗೋದೇ ಇಲ್ಲ. ನಿನಗೆ ಯಾಕೋ ಪಾಸ್ಪೋರ್ಟ್? ಯಾವ ಕಂಟ್ರಿಗೆ ಹೋಗೋಕ್ ಪ್ಲಾನ್ ಮಾಡ್ತಿದ್ಯಾ? ಅಲ್ಲ, ಪಾಸ್ಪೋರ್ಟ್ ಅಂದ್ರೆ ಬರೀ ದೇಶ ಬಿಟ್ಟು ದೇಶ ಸುತ್ತಕ್ ಮಾತ್ರ ಅನ್ಕೋಬೇಡ. ಅದಕ್ಕೆ ಒಂದು ಆಳವಾದ ಅರ್ಥ ಇದೆ. ದೇಶದ ಗಡಿ ದಾಟಲು ಬೇಕು ಪಾಸ್ಪೋರ್ಟಿನ ಗತ್ತು, ಹೃದಯದ ಗಡಿ ದಾಟಲು ಬೇಕು ಪ್ರೀತಿಯ ಸ್ವತ್ತು, ಹಾರುವ ವಿಮಾನ ಹತ್ತಲು ಬೇಕು ವೀಸಾ ಅನ್ನೋ ಸ್ಟ್ಯಾಂಪು. ಆದರೆ ಈ ನಿನ್ನ ಸಿಡುಕು ಮುಖ ನೋಡಿದರೆ ಇಲ್ಲೇ ಆರಿ ಹೋಗುವುದು ನನ್ನ ಕವನದ ಕಂಪು. ಪಾಸ್ಪೋರ್ಟ್ ಆದ್ರೂ ಕ್ಯಾನ್ಸಲ್ ಆಗ್ಲಿ ಅಥವಾ ನಿನ್ ವೀಸಾ ಆದ್ರೂ ರಿಜೆಕ್ಟ್ ಆಗ್ಲಿ, ಆದ್ರೆ ನೀನ್ ಕವನ ಕೇಳೋದಿದ್ಯಲ್ಲ, ಇಟ್ಸ್ ಅ ಪ್ಯೂರ್ ಟಾರ್ಚರ್. ಕವನ ಕೇಳೋ ಬದಲು ನನ್ ತಲೆನ್ ತಗೊಂಡು ಮಿಕ್ಸಿ ಒಳಗ್ ಹಾಕೋದೇ ಬೆಸ್ಟ್. ಅಯ್ಯೋ ಅಣ್ಣ, ಇನ್ನೊಂದ್ ಕವನ ಕೇಳೋಣ. ಗ್ರೇಟ್ ಎಸ್ಕೇಪ್. ಸರಿಯಾದ ಟೈಮಿಗೆ ಬಂದು ನಿಮ್ ಪಾಸ್ಪೋರ್ಟ್ ಕವನದಲ್ಲಿ ನನ್ನನ್ನ ಬಚಾವ್ ಮಾಡಿದ್ವಿ. ಥ್ಯಾಂಕ್ ಯು ಶ್ಯಾಮ ಅವರೇ. ನಿಮ್ ಒಳ್ಳೆ ಮನ್ಸಿಗೆ ಒಳ್ಳೇದೇ ಆಗತ್ತೆ. ಅದಕ್ಕೆ ಆ ದೇವ್ರು ನನ್ಗೊಂದ್ ಒಳ್ಳೆ ಕವನ ಹೊಳೆಯೋ ಹಾಗೆ ಮಾಡ್ದ. ನೀವು ಬಚಾವಾದ್ರೆ ಅಷ್ಟೇ. ನನಗೆ ಬೆಳಗ್ಗೆ ಎಲ್ಲೋ ಅರ್ಜೆಂಟ್ ಅಲ್ಲಿ ಹೋಗ್ತಾ ಇದ್ಯಾ? ಯಾವತ್ತು ಕೇಳ್ದಿರೋ ಪ್ರಶ್ನೆ ಇವತ್ತು ಕೇಳ್ತಾ ಇದ್ಯಾ? ಆದ್ರೆ ನನಗೆ ಪ್ರಶ್ನೆ ಕೇಳ್ದೆ ಇದ್ದಿದ್ ತಪ್ಪು ಅನಿಸ್ತಾ ಇದೆ. ನಿನ್ ಮನ್ಸಲ್ಲಿ ನನ್ ಬಗ್ಗೆ ಹೊಸ ಅನುಮಾನ ಶುರು ಆಗಿದ್ಯಾ? ನಾನು ನಿನ್ನ ಎಷ್ಟು ನಂಬಿದ್ನೋ ಅಷ್ಟು ನಂಬಿಕೆ ಈ ಮನೇಲಿ ಯಾರ ಮೇಲೂ ಇಟ್ಟಿರ್ಲಿಲ್ಲ. ಇವತ್ತಿಂದ ನೀನು ನಮ್ ಮೇನ್ ಬ್ರಾಂಚ್ ಬಂದು ನನ್ ಕೈ ಕೆಳಗೆ ವರ್ಕ್ ಮಾಡ್ಬೇಕು. ಇನ್ಮೇಲಿಂದ ನೀನ್ ಯಾವ್ದೇ ಸಣ್ಣ ನಿರ್ಧಾರ ತಗೊಂಡ್ರು ನನ್ನ ಕೇಳಿನೇ ತಗೋಬೇಕು.